ಮದ್ವೆಗೆ ಏನ್ ಕೊಡಿಸ್ತೀಯಾ ಅಂತ ಕೇಳಿದ್ಕೆ ನೋಡಿ ಇವ್ರಿಬ್ರು ಏನ್ ಮಾಡಿದ್ರು ಅಂತ. ಬೆಳಗ್ಗೆನೆ ಎದ್ದು ನನ್ನ ತಂಗಿದಿರ್ನ ಕರ್ಕೊಂಡು ನಾಗಮಂಗ್ಲಕ್ಕೆ ಹೊರಟಿದ್ದೀನಿ, ಯಾಕಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೇನೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾವು ಹೋಗಿ ಟೈಮ್ ಸರಿ ಇರ್ಲಿಲ್ವೋ ಗಳಿಗೆ ಸರಿ ಇರ್ಲಿಲ್ವೋ ಗೊತ್ತಿಲ್ಲ, ಇನ್ನೂ ಕೂಡ ಸೈಬರ್ ಸೆಂಟರ್ ತೆಗ್ದೇ ಇರ್ಲಿಲ್ಲ. ಅಲ್ಲಿವರೆಗೂ ಏನ್ ಮಾಡೋದು ಅಂತ ಯೋಚನೆ ಅಂತೂ ಮಾಡ್ಲಿಲ್ಲ. 5 ರೂಪಾಯಿಂದ 500 ರೂಪಾಯಿವರೆಗೂ ಬಜಾರ್ ಹಾಕಿದ್ರು. ಆ ಬಜಾರ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂತ ಹೋಗಿದ್ದು. ಹುಡುಗಿರ್ಗೆ ಡೈಲಿ ಯೂಸ್ಗೆ ಏನೆಲ್ಲ ಬೇಕಾಗುತ್ತೆ ಆ ವಸ್ತುಗಳೆಲ್ಲ ಕೂಡ ಇಲ್ಲಿದ್ದು. ಬಜಾರ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಸೈಬರ್ ಕೂಡ ಓಪನ್ ಆಗಿತ್ತು, ಜನ ಕೂಡ ಬಂದ್ಬಿಟ್ಟಿದ್ರು. ಜನ ಖಾಲಿ ಆಗೋವರೆಗೂ ಏನ್ ಮಾಡೋದು ಅಂತ ಯೋಚನೆ ಅಂತೂ ಮಾಡ್ಲಿಲ್ಲ, ಯಾಕಂದ್ರೆ ನನ್ನ ತಂಗಿ ಬೇಕರಿ ಕರ್ಕೊಂಡು ಹೋಗಿದ್ಲು. ಟೈಮ್ ಪಾಸ್ಗೋಸ್ಕರ ಬಿಂಗೋ ಮತ್ತೆ ಐಸ್ ಕ್ರೀಮ್ ನ ತಗೊಂಡು ತಿನ್ನಕ್ ಹೊರಟ್ವಿ. ತಿಂದಾದ್ಮೇಲೆ ನೋಡಿ ಇವಳು ಏನ್ ಮಾಡ್ತಾ ಇದ್ದಾಳೆ ಅಂತ, ನನ್ ಪಕ್ಕ ಕುತ್ಕೊಂಡು ಮಾತಾಡಕ್ಕಾಗಲ್ಲ ಅಂತ ಅಲ್ಲಿಗೆ ಹೋಗಿ ಮಾತಾಡ್ತಾ ಇದ್ದಾಳೆ. ಅವ್ರ ಅಮ್ಮನೇ ಹೇಳ್ಬೇಕು ಐಶು ಯಾರ ಜೊತೆ ಮಾತಾಡ್ತಿದ್ಲು ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನೆಕ್ಸ್ಟ್ ಏನ್ ತಗಂತೀಯ ಅಶ್ವಿನಿ ಅಂತ ಕೇಳಿದ್ಕೆ ಏನೋ ಇನ್ನೊಂದ್ ಸಲ ಹೇಳು. 100 ರೂಪಾಯಿ. ನೆಕ್ಸ್ಟ್ ಪಾನಿಪುರಿ ತಿನ್ಕೊಂಡು ಬಂದಿರೋ ಕೆಲ್ಸನ ಮುಗ್ಸೋಣ ಅಂತ ಹೋದ್ವಿ. ನನ್ ತಂಗಿ ಅವಳ ಏರ್ಬೇಣ್ಣ ನನಗಾಗ್ತಾ ಇದ್ದಾಳೆ. ನಿಂದು ತಾಯಿ ಗುಣ ತೀರೋದಿಲ್ಲ. ಮದ್ವೆಗೆ ಏನ್ ಕೊಡಿಸ್ತೀರಾ ಅಂತ ಕೇಳಿದ್ಕೆ ನೋಡಿ ಏನ್ ಮಾಡಿದ್ರು ಅಂತ. ಬಂದಿದ್ ಕೆಲ್ಸನ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮ್ ಅಂತೂ ಬಂದೇ ಬಿಡ್ತು. ಸೀಟ್ ಎಲ್ಲ ಆರಾಮಾಗಿದ್ಯಾ? ಆರಾಮಾಗಿದೆಯಲ್ಲ. ಎಲ್ಲೂ ಏನು ಚುಸ್ತಾ ಇಲ್ಲ ತಾನೆ? ಇಲ್ವಲ್ಲ. ನಾನ್ ಚಿಕ್ಕೋಳಿದ್ದಾಗ ಈ ರೀತಿ ಸೀಟ್ ಮೇಲೆ ನಿಂತ್ಕೊಂಡು ಹಿಂದೆ ಇರೋರ್ನ ನೋಡ್ತಾ ಇದ್ದೆ. ನೀವ್ ಯಾರಾದ್ರೂ ಚಿಕ್ಕೋರಿದ್ದಾಗ ಈ ರೀತಿನೇ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು, ಹೊಟ್ಟೆ ಅಂತೂ ಹಸಿತಿತ್ತು. ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಈ ಒಂದು ಮಿನಿ ವ್ಲಾಗು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.